ಇದೇ ಡಿಸೆಂಬರ್ 10ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ 2018-19, 19-20 ಹಾಗೂ 20-21ರ ಗೌರವ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಹಾಗೂ ಪದ್ಮಶ್ರೀ ಹರೇಕಳ ಹಾಜಪ್ಪರವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಹಾಗೆಯೇ ಡಿಸೆಂಬರ್ 18ರಂದು ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರ ಐತಿಹಾಸಿಕ ಗ್ರಂಥ ಹಾಗೂ ಬ್ಯಾರಿ ಹಿರಿಯರ ಮನದಾಳದ ಮಾತು ಸಾಕ್ಷ್ಯಚಿತ್ರ DVD ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಕುರಿತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಂದು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ದೃಶ್ಯ ಮಾಧ್ಯಮದವರು ಹಾಗೆ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡುವಂತೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ರೈಮುಚ್ಚಿಲ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಿಜಿಸ್ಟ್ರಾರ್ ಅವರು ಇದ್ದಾರೆ, ಪೂರ್ಣಿಮಾ ಅವರು. ಆಮೇಲೆ ನಮ್ಮ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಶೀರ್ ಹುಡೋಳಿ ಇದ್ದಾರೆ. ಆಮೇಲೆ ಇದರ ಜೊತೆಯಲ್ಲಿ ನಮ್ಮ 18ನೇ ತಾರೀಕಿನ ಒಂದು ಏನು ಗ್ರಂಥ ಬಿಡುಗಡೆ ಇದೆ, ಆ ಗ್ರಂಥದ ಸಲಹಾ ಸಮಿತಿ ಮತ್ತು ಆಯ್ಕೆ ಸಮಿತಿ ಸದಸ್ಯರಾದಂಥ ಹಿರಿಯರಾದ ಅಹಮದ್ ಬಾವರವರು ಇದ್ದಾರೆ, ಅಹಮದ್ ಬಾವ ಪಡೀಲ್ ಅವರು. ಇನ್ನೊಬ್ಬರು ಖ್ಯಾತ ನ್ಯಾಯವಾದಿ ನೂರುದ್ದೀನ್ ಸಾಲ್ಮರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಎಲ್ಲ ಅಕಾಡೆಮಿಗಳು ಹಾಗೆ ಪ್ರತಿ ವರ್ಷ ಪ್ರಶಸ್ತಿ ಕೊಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಸೊ ಈ ಬಾರಿಯ 3 ಸಾಲಿನ ಒಂದು ಪ್ರಶಸ್ತಿಯನ್ನು ಕಾರ್ಯಕ್ರಮ ಮಾಡಲಿಕ್ಕಿದೆ. ಅದನ್ನು ಈ ಬಾರಿ ನಾವು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದೇ ಡಿಸೆಂಬರ್ 10ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಶಸ್ತಿ ಪ್ರದಾನವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರತಕ್ಕಂಥ ಶ್ರೀ ಗೋವಿಂದ ಕಾರಜೋಳರವರು ನೆರವೇರಿಸಲಿದ್ದಾರೆ. ಗೌರವ ಪುರಸ್ಕಾರವನ್ನು ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಒಳನಾಡು ಬಂದರು ಜನಸಾರಿಗೆ ಮತ್ತು ಮೀನುಗಾರಿಕಾ ಸಚಿವರು ಅವರು ನೆರವೇರಿಸಲಿದ್ದಾರೆ. ಉದ್ಘಾಟನೆಯನ್ನು ನಮ್ಮ ಅಕಾಡೆಮಿಯ ಎಲ್ಲ ಅಭಿವೃದ್ಧಿಗೆ ಮೂಲ ಕಾರಣರಾಗಿರತಕ್ಕಂಥ ಈಗ ಮಾಜಿ ಸಚಿವರಾಗಿರತಕ್ಕಂಥ ಸನ್ಮಾನ್ಯ CT ರವಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ನಾನು ರಹೀಮುಚ್ಚಿಲ್ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ವಹಿಸ್ತಾ ಇದ್ದೇನೆ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಲಿಪಿ ಒಂದು ಸಂಶೋಧನೆಯಾಗಿ ಬಿಡುಗಡೆಯಾಗಿರುವುದು ತಮಗೆಲ್ಲರಿಗೂ ಗೊತ್ತಿದೆ. ಆ ಲಿಪಿ ಸಂಶೋಧನಾಕಾರರಿಗೆ ಒಂದು ಗೌರವ ಕೊಡಬೇಕನ್ನೋ ನಿಟ್ಟಿನಲ್ಲಿ ಅದನ್ನು TS ನಾಗಾಭರಣ ಅವರು, ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರು ನಿರ್ವಹಿಸ್ತಾರೆ. ಆಮೇಲೆ ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಅಕ್ಷರ ಸಂತ ಅಂತ ಕರೆಸಿಕೊಳ್ಳತಕ್ಕಂಥ ಪದ್ಮಶ್ರೀ ಹರೇಕಳ ಹಾಜಪ್ಪರವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಅವತ್ತು ಒಂದು ಅಭಿನಂದನೆ ಕಾರ್ಯಕ್ರಮ, ಅದ್ದೂರಿಯಾದಂಥ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ನಮ್ಮ ಸರ್ಕಾರದ ಕಾರ್ಯದರ್ಶಿಗಳಾಗಿರತಕ್ಕಂಥ ಈ ರಶ್ಮಿ ಮಹೇಶ್ ಅವರು, ಆಮೇಲೆ ನಮ್ಮ ನಿರ್ದೇಶಕರಾಗಿರತಕ್ಕಂಥ ಶ್ರೀ S ರಂಗಪ್ಪನವರು ನೆರವೇರಿಸ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಬ್ಯಾರಿ ಜನಾಂಗದ ಜೊತೆಯಲ್ಲಿ ಅತ್ಯಂತ ನಿಕಟ ಸಂಪರ್ಕ ಹೊಂದಿರತಕ್ಕಂಥ ಸನ್ಮಾನ್ಯ UT ಖಾದರ್ ಅವರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರು. ಆಮೇಲೆ NA ಹ್ಯಾರಿಸ್ ಅವರು, ಶಾಂತಿನಗರ ಕ್ಷೇತ್ರದ ಶಾಸಕರು. ಆಮೇಲೆ BM ಫಾರೂಕ್ ಅವರು, ವಿಧಾನ ಪರಿಷತ್ ಸದಸ್ಯರು. ಇದರ ಜೊತೆಯಲ್ಲಿ ಯುವ ಜಾಗೃತಿ ಬಳಗ ಮತ್ತು ಕಿರುತೆರೆ ಮತ್ತು ಚಲನಚಿತ್ರ ನಟಿಯೊಬ್ಬರಾಗಿರತಕ್ಕಂಥ ಕುಮಾರಿ ಪ್ರಾಚಿಗೌಡ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಂಥ ಈ ಒಂದು ಕಾರ್ಯಕ್ರಮ ಅವತ್ತು ನಡೀಲಿಕ್ಕಿದೆ. 3 ಗಂಟೆಯಿಂದ 5 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ಯಾರಿ ಆರ್ಕೆಸ್ಟ್ರಾ ನಡೀಲಿಕ್ಕಿದೆ, ಅಶ್ರಫ್ ಅಪೋಲೋ ಮತ್ತು ತಂಡದಿಂದ ಅವತ್ತು. ಆಮೇಲೆ 5 ಗಂಟೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಂದುವರಿಯುತ್ತದೆ 6:30 ತನಕ. ಆಮೇಲೆ 7 ಗಂಟೆಗೆ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಂಸಮಾಲರವರು ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅವರು ನಮ್ಮ ಪುಸ್ತಕ ಸಮಿತಿಯ ಸದಸ್ಯರು ಮತ್ತು ನಮ್ಮ ನಾಡಿದ್ದಿನ ಏನು ಅಭೂತಪೂರ್ವದ ಗ್ರಂಥ ಬಿಡುಗಡೆ ಇದೆ ಅದರ ಸಂಪಾದಕ ಮಂಡಳಿಯ ಓರ್ವ ಹಿರಿಯ ಸದಸ್ಯರು ಕೂಡ ಆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಪ್ರತ್ಯೇಕವಾಗಿ ಸ್ಮರಿಸ್ತಾ ಅವರು ನಮ್ಮ ಜೊತೆಯಲ್ಲಿ ಇರಬೇಕಂತೇಳಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಸೊ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ, ನಮ್ಮ ಕೈಯಲ್ಲಿದೆ. 2018ನೇ ಸಾಲಿನ ಪ್ರಶಸ್ತಿಯನ್ನು ಹಿರಿಯರಾದಂಥ ಇಬ್ರಾಹಿಂ ಖಾಲಿ ತಣ್ಣೀರ್ಬಾವಿ, ಆಮೇಲೆ ಸುಲೇಖಾ ಮಮ್ತಾಜ್, ನೂರ್ ಮೊಹಮ್ಮದ್ ಇವರಿಗೆ ನಾವು ಕೊಡ್ತಾ ಇದ್ದೇವೆ. 19ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ಬ್ಯಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಿರಿಯರಾದಂಥ ಅಬ್ದುಲ್ ರಹೀಂ ಕುತ್ತೆತ್ತೂರ್, ಬ್ಯಾರಿ ಕಲಾಕ್ಷೇತ್ರದಲ್ಲಿ ಹಿರಿಯರಾದಂಥ ಇಸ್ಮಾಯಿಲ್ ತಣ್ಣೀರ್ಬಾವಿ,
ಆಮೇಲೆ ಬ್ಯಾರಿ ಸಂಘಟನೆ ಮತ್ತು ಸಮಾಜ ಸೇವೆ ಇದಕ್ಕೆ ಎಂ ಅಹಮದ್ ಬಾಬಾ ಮೊಹಿದ್ದೀನ್ ಅವರನ್ನು, ಆಮೇಲೆ 20ನೇ ಸಾಲಿನ ಗೌರವ ಪ್ರಶಸ್ತಿಗೆ ಬಶೀರ್ ಅಹಮದ್ ಕಿನ್ಯ ಹಿರಿಯ ಬ್ಯಾರಿ ಸಾಹಿತಿ, ಆಮೇಲೆ ವೀಣಾ ಮಂಗಳೂರು ಬ್ಯಾರಿ ಸಿನಿಮಾ ನಾಟಕ ಬ್ಯಾರಿ ಆಂದೋಲನದ ಆರಂಭದಲ್ಲಿ ಬ್ಯಾರಿ ಕಲಾವಿದರೇ ಬ್ಯಾರಿ ಭಾಷೆಗೆ ಸಿಗದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಶ್ರೀಮಂತಿಕೆಯನ್ನು ಕೊಟ್ಟವರು ವೀಣಾ ಮಂಗಳೂರು. ನಾವು ಅವರ ಜಾತಿ ಧರ್ಮ ಯಾವುದಂತ ನೋಡದೆ ಬ್ಯಾರಿ ಕಲಾಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ವಿಶೇಷವಾಗಿ ವೀಣಾ ಮಂಗಳೂರು ಅವರಿಗೆ ಕೂಡ ಮೂಲಕ ಒಂದು ಸೌಹಾರ್ದತೆಗೆ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸಿದ್ದೀಕ್ ಮಂಜೇಶ್ವರ್ ಅಂತೇಳಿ ಬ್ಯಾರಿ ಸಂಘಟನೆ ಮತ್ತು ಸಮಾಜ ಸೇವೆ, ಇನ್ನೊಂದು ಮಂಜೇಶ್ವರದವರಾಗಿದ್ದರಿಂದ ನಾವು ಕಾಸರಗೋಡು ಭಾಗಕ್ಕೂ ಇದನ್ನು ನಾವು ಕೊಡುವಂಥ ರೀತಿಯಲ್ಲಿ ನಾವು ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಇದರ ಜೊತೆಯಲ್ಲಿ 18ನೇ ಸಾಲಿನ ಗೌರವ ಪುರಸ್ಕಾರ VS ಉಮರಬ್ಬ ಅವರನ್ನು ಬೆಂಗಳೂರಿನವರು ಸಮಾಜ ಸೇವೆಗೆ, V ಮೊಹಮ್ಮದ್ ಜೀವರಕ್ಷಕ ಅವರನ್ನು ಪುರಸ್ಕಾರಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. 19ನೇ ಸಾಲಿನಲ್ಲಿ ಪುರಸ್ಕಾರಕ್ಕೆ ಅಬ್ದುಲ್ ರಜಾಕ್ ಅನಂತಾಡಿಯವರನ್ನು ಅವರು ಬ್ಯಾರಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ, ಆಮೇಲೆ TS ಹುಸೈನ್ ಅವರನ್ನು ನಾವು 19ನೇ ಸಾಲಿಗೆ ಗೌರವ ಪುರಸ್ಕಾರಕ್ಕೆ, 2 ಕಣ್ಣಿಲ್ಲ 2 ಕಣ್ಣು ಕಾಣದೆ ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರನ್ನು ವಿಶೇಷವಾಗಿ ಆ ಸಾಹಿತ್ಯದಲ್ಲಿ. ಅಬ್ದುಲ್ ಮಜೀದ್ ಸುರಲ್ಪಾಡಿಯವರು ಸಂಯುಕ್ತ ಕ್ಷೇತ್ರ ಅಂತೇಳಿ ನಾವು ಮಾಡಿದ್ದೇವೆ. ಅವರು ಎಲ್ಲ ವಿಭಾಗಗಳಲ್ಲೂ ಸಮಾಜ ಸೇವೆ ಶೈಕ್ಷಣಿಕ ಎಲ್ಲವೂ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅಬ್ದುಲ್ ಮಜೀದ್ ಸುರಲ್ಪಾಡಿ. ಆಪತ್ ಬಾಂಧವ ಆಸಿಫ್ ಎಲ್ರಿಗೂ ಚಿರಪರಿಚಿತರು, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೈಮೂನ ಫೌಂಡೇಶನ್ನ ಸ್ಥಾಪಕರು, ಅವರನ್ನು ಸಮಾಜ ಸೇವಾ ಕ್ಷೇತ್ರದಲ್ಲಿ ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಆಲಿಕುಂಜಿ ಪಾರೆ ಮೇಲ್ತನೆ ಅನ್ನತಕ್ಕಂಥ ಒಂದು ಬ್ಯಾರಿ ಸಂಘಟನೆಯನ್ನು ಕಟ್ಟಿಕೊಂಡು ಮತ್ತು ಹಲವಾರು ಬ್ಯಾರಿ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಸಂಘಟನಾತ್ಮಕವಾಗಿ ನಾವು ಅವರನ್ನು ಗುರುತಿಸಿಕೊಂಡು 2019ನೇ ಸಾಲಿನ ಗೌರವ ಪ್ರಶಸ್ತಿ ಅವರಿಗೆ ಕೊಡ್ತಾ ಇದ್ದೇವೆ. ಇನ್ನು 20ರ ಸಾಲಿನ ಕೊನೆಗೆ ನಾನು ಬರ್ತಾ ಇದ್ದೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ನಮ್ಗೆ ಗೊತ್ತಿದೆ, ಬ್ಯಾರಿಗಳಾಗಿ ಒಂದು ನಗುಮುಖದಲ್ಲಿ ಎಲ್ಲರ ಸೇವೆಗಳನ್ನು ಮಾಡತಕ್ಕಂಥ ಸುಮಾರು ಒಂದು 25 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದಂತಹ ಒಂದು ಖ್ಯಾತ ವೈದ್ಯರಾಗಿದ್ದಾರೆ ಡಾಕ್ಟರ್ ಇಸ್ಮಾಯಿಲ್ ಅವರು. ಅವರನ್ನು ಕೂಡ 2020ನೇ ಸಾಲಿನ ಗೌರವ ಪುರಸ್ಕಾರಕ್ಕೆ ನಾವು ಮಾಡಿದ್ದೇವೆ. ಸೊ ಆಮೇಲೆ TA ಮೊಹಮ್ಮದ್ ಆಸಿಫ್ ಅವರನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲಿಯಾಸ್ ಮಂಗಳೂರು, ಈ ವ್ಯಕ್ತಿಯ ಬಗ್ಗೆ ನಾನು ಸ್ವಲ್ಪ ವಿಶೇಷವಾಗಿ ಹೇಳುವುದಂತ ಹೇಳಿದರೆ, ಈ ಮನುಷ್ಯನ ಫೋಟೋವನ್ನು ನೋಡಿದವರೇ ಇಲ್ಲ ಯಾರು. ಈ ವ್ಯಕ್ತಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡೇ ಇಲ್ಲ, ಅಷ್ಟು ದೊಡ್ಡ ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿ. ಅಂದರೆ ಹೊರಗಿನ ಜಗತ್ತಿಗೆ ಗೊತ್ತಾಗದೆ ಎಷ್ಟೋ ಕೆಲಸಗಳನ್ನು ಮಾಡಿದಂಥ ಒಂದು ವ್ಯಕ್ತಿ. ಇವತ್ತು ನಮ್ಮ ಪ್ರಶಸ್ತಿ ಪ್ರದಾನ ಪಡೆಯುವ ಫೋಟೋ ಕೊಡಲೇಬೇಕಂತ ಅನಿವಾರ್ಯತೆ ಇದ್ದ ಕಾರಣ ಬಹಳಷ್ಟು ಮಂದಿಗೆ ಹೆಸರು ಕೇಳಿ ಗೊತ್ತಿದೆ ಇಲಿಯಾಸ ಮಂಗಳೂರು ಅಂತ. ಅಂದರೆ ಅವರು ಯಾರಂತೇಳಿ ಗೊತ್ತಿರಲಿಲ್ಲ. ನಮ್ಮ ಪ್ರಶಸ್ತಿ ಪಡೆಯುವುದರಿಂದಾಗಿ ಬಹಳಷ್ಟು ಮಂದಿಗೆ ಇದೇ ವ್ಯಕ್ತಿ ಅಂತೇಳಿ ಗೊತ್ತಾಗಿರುವುದು. ಅಂತಹ ಒಂದು ಎಲೆಮರೆಯ ಕಾಯಿಯ ರೀತಿಯಲ್ಲಿ ಕೆಲಸ ಮಾಡಿದಂಥ ಒಂದು ಅತ್ಯುತ್ತಮ ಸಮಾಜ ಸೇವಕರನ್ನು ನಾವು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಕೊಡ್ತಾ ಇರುವುದು ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ. ಅದೇ ರೀತಿ ರಾಶ್ ಬ್ಯಾರಿ ಸಂಘಟನೆ ವಿದೇಶಗಳಲ್ಲಿರ್ಬೋದು, ಆಮೇಲೆ ಇಲ್ಲಿರತಕ್ಕಂಥ ಬ್ಯಾರಿಗಳ ಮಧ್ಯೆ ಒಂದು ಸಂಪರ್ಕದ ಕೊಂಡಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಬ್ಯಾರಿ ನಿಕಾ ಮಾಡುವ ಮೂಲಕ ಒಂದು 500 ಮಂದಿಗೆ ಸಂಬಂಧವನ್ನು ಕಲ್ಪಿಸುವ ಮೂಲಕ ಉಚಿತವಾಗಿ ವರದಕ್ಷಿಣೆ ರಹಿತವಾದ ಮದುವೆ, ಇಂತಹ ಸಮಾಜ ಸೇವೆಗಳನ್ನು ಮಾಡಿದಂಥ ಒಂದು ಸಂಘಟಕರಾಗಿದ್ದಾರೆ. ಇನ್ನು ಸಫ್ವಾನ್ ಶಾ ಬೆಹ್ರೆ, ಇದು ಒಂದು ಯುವ ಪ್ರಶಸ್ತಿ ಅಂತ ನಾವು ಕೊಡುವಂಥದ್ದು. ಕ್ರಿಕೆಟಲ್ಲಿ ಆಗಲಿ, ಸ್ಪೋರ್ಟ್ಸಲ್ಲಿ ಆಗಲಿ, ಆಮೇಲೆ ಯುವ ಪ್ರತಿಭೆಗಳಂತೆ ನಾವು ಗುರುತಿಸಿರ್ತಕ್ಕಂಥದ್ದು. ದುಬೈಯಲ್ಲಿ 50,000 ಎತ್ತರದಿಂದ ಭಾರತ ದೇಶದ ಫ್ಲ್ಯಾಗನ್ನು ಹಿಡಿದುಕೊಂಡು ಹಾರಾಟ ಮಾಡಿದ್ದು, ಆಮೇಲೆ ಈ ನಮ್ಮ ಜನವರಿ 26ರ ಕಾರ್ಯಕ್ರಮ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಇಂಥ ಸಂದರ್ಭಗಳಲ್ಲೆಲ್ಲ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡಿದಂಥದ್ದನ್ನು ಗುರುತಿಸಿಕೊಂಡು ಸಫ್ವಾನ್ ಶಾ ಬೆಹ್ರೆನವರಿಗೆ ಕೂಡ ನಾವು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರೂ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರಿನಲ್ಲಿರುವಂಥ ನಿಮ್ಮ ಪತ್ರಿಕೆಯ ಪ್ರತಿನಿಧಿಗಳಿಗೆ ದಯವಿಟ್ಟು ಈ ಆಹ್ವಾನ ಪತ್ರಿಕೆಯನ್ನು ತಾವು ಕಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅವರೆಲ್ಲ ನಮ್ಮ ಜೊತೆಯಲ್ಲಿ ಬರುವ ಹಾಗೆ ಮಾಡಬೇಕು. ಪ್ರಶಸ್ತಿಯಲ್ಲಿ 50,000 ರೂಪಾಯಿ ನಗದು ಇದೆ, ಹಾರ ಇದೆ, ಆಮೇಲೆ ಫಲಕ ಇದೆ, ಆಮೇಲೆ ಸ್ಮರಣಿಕೆ ಇದೆ. ಇದೆಲ್ಲವನ್ನು ಅದ್ದೂರಿಯಾಗಿ 50,000 ರೂಪಾಯಿ ಪ್ರಶಸ್ತಿಯ ಜೊತೆಯಲ್ಲಿ ನಾವು ಕೊಡುವಂಥದ್ದು. ಪುರಸ್ಕಾರಕ್ಕೆ 10,000ವನ್ನು ನಾವು ನಿಗದಿ ಮಾಡಿದ್ದೇವೆ. ಈ ರೀತಿ 3 ವರ್ಷದ ಪ್ರಶಸ್ತಿ ಮತ್ತು ಪುರಸ್ಕಾರ ಕಾರ್ಯಕ್ರಮ ಆವತ್ತಿನ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕಿದೆ. ಅಷ್ಟು ಬ್ಯಾರಿ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧಕರನ್ನೇ ನಾವು ಗುರುತಿಸಿದ್ದೇವೆ. ಇಡೀ ಸಾರ್ವಜನಿಕ ವಲಯದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ರಾಜಕೀಯವನ್ನು ನೋಡದೆ, ಯಾವುದು ನೋಡದೆ ನಾವು ನಿಜವಾಗಿ ಅರ್ಹ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ. ಸೊ ಆ ಒಂದು ಪತ್ರಿಕಾಗೋಷ್ಠಿಯ ವಿವರವನ್ನು ತಮಗೆ ನಾನು ಈಗಾಗಲೇ ನೀಡಿದ್ದೇನೆ. ಇನ್ನು ಮುಂದೆ 2ನೇ ಪತ್ರಿಕಾಗೋಷ್ಠಿಯೊಂದನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ. ಇದು ಒಂದು ವಿಶೇಷವಾದದ್ದು. ಒಟ್ಟು ಇಡೀ ಬ್ಯಾರಿ ಭಾಷಿಗರಿಗೆ, ಇಡೀ ವಿಶ್ವದಲ್ಲಿರುವ ಬ್ಯಾರಿ ಭಾಷಿಗರಿಗೆ ಒಂದು ಅದ್ಭುತವಾದಂಥ ಮತ್ತು ಅವಿಸ್ಮರಣೀಯವಾದಂಥ ದಿನ ಅಂತ ನಾವು ಹೇಳಬೇಕಾಗುತ್ತೆ. ಈಗಾಗಲೇ ಗತಿಸಿ ಹೋದಂಥ
ಹಾಲಿ ಜೀವಂತವಾಗಿರುವಂತಹ ಅಲ್ಲ, ಗತಿಸಿ ಹೋದಂತಹ ಒಂದು ಮಹನೀಯರನ್ನು ಗುರುತಿಸಿಕೊಂಡು ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಮುಂದಿನ ತಲೆಮಾರಾಗಲಿ ಈಗಾಗಲಿ ಯಾರಿಗೂ ಗೊತ್ತಿಲ್ಲ ಅಂತಹ ಮರೆತು ಹೋದಂತಹ ಮಹಾನ್ ವ್ಯಕ್ತಿಗಳನ್ನು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಉದಾಹರಣೆ ಹೇಳುವುದಾದರೆ BM ಇದ್ದೀನಬ್ಬರು, BM ಮೊಯ್ದೀನ್ ಅವರು, ಉಮರಬ್ಬರವರು ಮಾಜಿ ಶಾಸಕರಾಗಿ ತೀರ್ಕೊಂಡವರು, ಮೊಹಮ್ಮದ್ ಕಮಾಲ್ ಅವರು ಇರ್ಬೋದು, ಆಮೇಲೆ FH ಒಡೆಯರ್ ಅವರು ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ಈ ನಾಟಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು, ಆಮೇಲೆ ಪುತ್ತೂರು, ಸುಳ್ಯ, ಮಡಿಕೇರಿ, ಬೆಂಗಳೂರು, ಹಾಸನ, ಶಿವಮೊಗ್ಗ, ಅದೇ ರೀತಿ ವಿದೇಶಗಳಲ್ಲಿ ಮಾಡಿದಂಥ ಬಹಳಷ್ಟು ಸಾಧನೆಗಳನ್ನು ಮಾಡಿದಂಥ ಒಂದು 123 ಮಂದಿಗಳನ್ನು ಗುರುತಿಸಿಕೊಂಡು ನಾವು ಅವರಿಗೆ ಮರಕೊಗ ಅವತ್ತು ಮರ್ಹೂಮ್ ಬ್ಯಾರಿಂಗ ಅನ್ನತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು, ಅಂದರೆ ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರು ಅನ್ನತಕ್ಕಂಥ ಒಂದು ಶೀರ್ಷಿಕೆ ಕೊಟ್ಟು ಒಂದು ಗ್ರಂಥ ರೂಪದಲ್ಲಿ ಒಂದು ಪುಸ್ತಕವನ್ನು ನಾವು ಹೊರಗೆ ನಾವು ತರ್ತಾ ಇದ್ದೇವೆ. ಇದು ತಂದಂಥ ಸಂದರ್ಭದಲ್ಲಿ ನಾಳೆಯ ದಿವಸ ಯಾವುದೇ ಕಾರಣಕ್ಕೂ ನಾವು ಅವರನ್ನು ಬಿಟ್ಟೆವು ಇವರನ್ನು ಬಿಟ್ಟೆವು ಅನ್ನತಕ್ಕಂಥ ಅಪವಾದ ಬರಬಾರದು ಅನ್ನೋ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಷ್ಟು ತಾಲೂಕುಗಳಿದೆ ಅಷ್ಟು ತಾಲೂಕಿಗೆ ಒಬ್ಬರನ್ನು ಮುಖ್ಯಸ್ಥರನ್ನು ನಾವು ಇದಕ್ಕೆ ಸಲಹಾ ಸಮಿತಿಗೆ ನಾವು ನೇಮಕ ಮಾಡಿದ್ದೇವೆ. ಆಮೇಲೆ ಬ್ಯಾರಿ ಬಾಹುಳ್ಯವಿರುವಂಥ ಜಿಲ್ಲೆಗಳ ಒಬ್ಬೊಬ್ಬರು ಪ್ರತಿನಿಧಿಗಳನ್ನು, ಆಮೇಲೆ ಬ್ಯಾರಿ ಬಾಹುಳ್ಯವಿರುವಂಥ ವಿದೇಶಗಳಲ್ಲಿರತಕ್ಕಂಥ ಪ್ರತಿನಿಧಿಗಳನ್ನು ತಾವು ಆಯ್ಕೆ ಸಮಿತಿ ಸದಸ್ಯರು ಅಂತೇಳಿ ಕೊನೆಯ ಪೇಜಲ್ಲಿ ತಾವು ನೋಡಬಹುದು. ಇವರನ್ನೆಲ್ಲ ಸೇರಿಸಿಕೊಂಡು ಬಹಳಷ್ಟು ನಾವು ರೂಪುರೇಷೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಅಂತಹ ವ್ಯಕ್ತಿಗಳ ಮನೆಗೆ ತಿರುಗಿ ನಾವೆಲ್ಲ ಇದು ಮಾಡಿದ್ದೇವೆ. ಇದರಲ್ಲಿ ಸಂಪಾದಕೀಯ ಮಂಡಳಿ ಅಂತ ಹೇಳಿ ನಾವು ನಿಯಮಾನುಸಾರ ನಮ್ಮ ಪುಸ್ತಕ ಸಮಿತಿಯನ್ನು ನಾವಿಲ್ಲಿ ಗುರುತಿಸಿದ್ದೇವೆ. ಅದರಲ್ಲಿ ಹಂಸಾ ಮಲಾರ್ರವರು, ಆಮೇಲೆ ಜಲೀಲ್ ಮುಕ್ರಿ ಮತ್ತು ಆಯಿಷಾರವರು 3 ಮಂದಿ ಅದರಲ್ಲಿ ಇದ್ದರೂ ಕೂಡ ನಮಗೆ ವಿಶೇಷವಾಗಿ ಈ 123 ಮಂದಿಗಳನ್ನು ಕಲೆ ಹಾಕುವಲ್ಲಿ ಮತ್ತು ಇದಕ್ಕೆ ಮಾರ್ಗದರ್ಶನ ಕೊಡುವಲ್ಲಿ ಮತ್ತು ಇದನ್ನು ನಮಗೆ ಕೊನೆಯ ಹಂತದ ತನಕ ನಮ್ಮ ಜೊತೆಯಲ್ಲಿ ಹೆಚ್ಚು ಕೆಲಸ ಮಾಡಿದಂತಹ, ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಂಪಾದಕರೇ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟವರು ಹಂಸಾ ಮಲಾರ್ ಅನ್ನುವಂಥದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದ ನಮ್ಮ ಅಕಾಡೆಮಿಯ ಪರವಾಗಿ ಕೂಡ ನಾನು ಕೊಡ್ತೇನೆ. ಅಂತ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಹಿಂದಿನ ಸಾಲಿನಲ್ಲಿ ಹೋಗಿ ಕೂತುಕೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡಿ, ಅದಕ್ಕೆ ಅಭಿನಂದಿಸ್ತೀವಿ. ಸೊ ಇಂತಹ ಒಂದು ಕಾರ್ಯಕ್ರಮ. ಇದರ ಜೊತೆಯಲ್ಲಿ ನಾವೀಗ ಒಂದು ಅಪವಾದಗಳಿತ್ತು, ಅಕಾಡೆಮಿಗಳು ಪ್ರಕಟ ಮಾಡುವಂಥ ಪುಸ್ತಕಗಳು ಗೋಡೌನ್ನಲ್ಲಿ ಕೊಳೆಯುತ್ತದೆ, ಅದಕ್ಕೆ ಅಪವಾದ ಎಂಬಂತ ಹಾಗೆ ಈ ಪುಸ್ತಕ ನಾವು 400 ಪುಸ್ತಕಗಳನ್ನು ನಾವು ಪ್ರಕಟಿಸ್ತೇವೆ. 400 ಪುಸ್ತಕಗಳ ಪೈಕಿ ನಮಗೆ ಇನ್ನೂ ಬಿಡುಗಡೆ ಆಗುವ ಮೊದಲೇ 400 ಪುಸ್ತಕಗಳು ಕೂಡ ಮಾರಾಟವಾಗಿದೆ ಅನ್ನಂತ ಹೇಳತಕ್ಕಂಥದ್ದಕ್ಕೆ ನಾನು ಬಹಳ ಸಂತೋಷ ನಾವು ಪಡ್ತಾ ಇದ್ದೇನೆ. ಅಂದರೆ 200 ಪುಸ್ತಕವನ್ನು ಬರೀ ಒಬ್ಬರೇ ಇದರೇ ಸದಸ್ಯರಲ್ಲಿರತಕ್ಕಂಥ ಝಕರಿಯಾ ಜೋಕಟ್ಟೆರವರು 200 ಪುಸ್ತಕವನ್ನು ಕೊಂಡು ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗೆ ಅವರ ವತಿಯಿಂದ ಅವರದನ್ನು ಕೊಡುಗೆಯಾಗಿ ಅವರು ನೀಡಲಿಕ್ಕೆ ನಮಗೆ ಈಗಾಗಲೇ ಸೂಚಿಸಿದ್ದಾರೆ. ಅದನ್ನು ನಾನು ಪತ್ರಕರ್ತರ ಮುಂದೆ ಅವರ ಹೆಸರನ್ನು ನಾನು ಮೆನ್ಷನ್ ಮಾಡ್ತೇನೆ. ಅವರಿಗಿರುವಂಥ ಕಾಳಜಿಯ ಬಗ್ಗೆ ದಯವಿಟ್ಟು 2 ಗೆರೆಯನ್ನು ತಾವು ಹೇಳಬೇಕು. ಯಾಕಂತ ಹೇಳಿದ್ರೆ ಇದು ಉಳಿದ ಅಕಾಡೆಮಿಯಲ್ಲಿ ಪ್ರಕಟವಾಗುವ ಪುಸ್ತಕಗಳನ್ನು ಮತ್ತು ಸಾಹಿತ್ಯಕ್ಕೆ ಬೆಂಬಲ ಕೊಡುವವರಿಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತೆ 200 ಪುಸ್ತಕಗಳನ್ನು ಅವರು ಹೇಳಿದ್ದಾರೆ ನಮಗೆ ಬೇಕು. ಆ 200 ಪುಸ್ತಕಗಳು ಕೂಡ ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಅವರ ವತಿಯಿಂದ ಅವರು ಕೊಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ. ಇದರ ಜೊತೆಯಲ್ಲಿ 18ನೇ ತಾರೀಕಿಗೆ ಏನು ನಾವು ಇದು ಬಿಡುಗಡೆ ಮಾಡ್ತೇವೆ, ಅದರ ಒಂದು ವಾರದಲ್ಲಿ ಇದೇ ಪುಸ್ತಕಗಳನ್ನು ಸೌದಿ ಅರೇಬಿಯಾ, ಮಸ್ಕತ್, ಬೆಹರೀನ್, ಆಮೇಲೆ ಅಬುದಾಬಿ ಮತ್ತು ದುಬೈ ಈ 5 ದೇಶಗಳಲ್ಲಿ ಕೂಡ UAE 2 ರಾಜ್ಯಗಳು ಸೇರಿದಂತೆ ಅಷ್ಟು ಭಾಗದಲ್ಲಿ ಮುಂದಿನ 18ರ ನಂತರದ 10 ದಿವಸಗಳ ಅವಧಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಅಲ್ಲಿ ಕೂಡ ಒಂದು ಇದರ ಪ್ರಕಟಣೆ ಕೂಡ ಅಲ್ಲಿ ಆಗಲಿಕ್ಕಿದೆ. ಯಾಕಂತ ಹೇಳಿದರೆ ಅವರು ಹೇಳುವುದು ಮುಂದಿನ ಇತಿಹಾಸ, ಮುಂದಿನ ಜನಾಂಗ, ಮುಂದಿನ ತಲೆಮಾರು ಮರೆಯಬಾರದಂಥ ವ್ಯಕ್ತಿಗಳ ಬಗ್ಗೆ ಅಕಾಡೆಮಿ ಮಾಡ್ತಾ ಇದೆ. ಅದಕ್ಕೆ ಒಳ್ಳೆಯ ಪ್ರೋತ್ಸಾಹ ನಮಗೆ ಅವರು ಕೊಟ್ಟಿದ್ದಾರೆ. ಸೊ ಇದರ ಜೊತೆಯಲ್ಲಿ ಇದನ್ನು ಇಟ್ಟುಕೊಂಡು ಅವರು ಹೇಳತಕ್ಕಂಥದ್ದು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಮಗೂ ಬಿಡುಗಡೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕಂತೇಳಿ ಕೇಳಿದ್ದಾರೆ. ಆ ಅವಕಾಶಗಳು ಕೂಡ ಇದೆ. ಅದರ ನಂತರ 1000 ಪ್ರತಿಯನ್ನು ನಾವು ಮತ್ತೆ ಮುದ್ರಿಸಬೇಕಾದೆ ಅನ್ನತಕ್ಕಂಥ ಯೋಚನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಅಕಾಡೆಮಿ ಭಾಳ ಒಳ್ಳೆ ರೀತಿಯಲ್ಲಿ ಅದು ಬ್ಲಾಗ್ ಮತ್ತೊಂದಾಗಿರ್ಬೋದು ಯಾವುದು ಕೂಡ ನಮಗೆ ಅಡೆತಡೆ ಆಗಿಲ್ಲ. ನಾವು ಸರ್ಕಾರದ ಏನು ನಿಧಿ ಏನಿದೆ ಅದನ್ನು ಸಮರ್ಪಕವಾಗಿ ಬಳಸಲಿಕ್ಕೆ ಕೂಡ ನಾವು ಯಶಸ್ವಿಯಾಗಿದ್ದೇವೆ ಮತ್ತು ಅದನ್ನು ಅರ್ಥಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ದುಂದುವೆಚ್ಚ ದುರುಪಯೋಗ ಮಾಡದೆ ನಾವು ಖಂಡಿತವಾಗಿಯೂ ಒಂದೊಂದು ಪೈಸೆಗೂ ನಾವು ಅದಕ್ಕೆ ಒಂದು ಗೌರವವನ್ನು ಕೊಡುವ ಮೂಲಕ ನಾವು ಮಾಡಿದ್ದೇವೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ. ಇದಿಷ್ಟು ಈ ಕಾರ್ಯಕ್ರಮದ ಬಗ್ಗೆ. ಮತ್ತು ಅದೇ ದಿವಸ ಇನ್ನೊಂದು ವಿಶೇಷತೆ ಇದೆ. 18ನೇ ತಾರೀಕಿಗೆ ನಾವು ಇನ್ನೊಂದು DVD ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. DVD ಅಂತ ಹೇಳಿದರೆ ಅದು 123 ಗತಿಸಿ ಹೋದವರಾದರೆ
ಈಗ ಯಾರು ಬದುಕಿದ್ದಾರೆ 70 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು, ಅವರನ್ನು ನಾವು ಅರ್ಹರನ್ನು ಹುಡುಕಿಕೊಂಡು ಅವರ ಸಾಕ್ಷ್ಯ ಚಿತ್ರವನ್ನು ನಾವು ಸಂಗ್ರಹಿಸ್ತಾ ಇದ್ದೇವೆ. ಅಂದರೆ ಮುಂದಿನ ತಲೆಮಾರುಗಳು ಅವರನ್ನು ಜೀವಂತವಾಗಿ ಕಣ್ಣೆದುರಿಗೆ ನೋಡಬೇಕು, ಅವರ ಅನುಭವಗಳನ್ನು ಮಾತುಗಳಲ್ಲಿ ಕೇಳಬೇಕು, ಅವರ ಅನುಭವಗಳನ್ನು ಕಣ್ಣಾರೆ ಕಾಣಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಅದು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಕ್ಯಾಪ್ಷನ್ ಹಾಕಿಕೊಂಡು ಒಂದು DVD-ಯನ್ನು ನಾವು ಅಲ್ಲಿ ಒಂದು ಬಿಡುಗಡೆ ನಾವು ಮಾಡ್ತಾ ಇದ್ದೇವೆ. ಬ್ಯಾರಿ ಹಿರಿಯರ ಮನದಾಳದ ಮಾತು ಅನ್ನತಕ್ಕಂಥ ಬ್ಯಾರಿ ಹಿರಿಯಗಳ ಹಲ್ಪುರ ಫಲಕ ಅನ್ನುವಂಥ ಒಂದು DVD-ಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದು ಮೊದಲ ಹಂತದ್ದು 10 ಮಂದಿದು ನಾವು ಮಾಡಿದ್ದನ್ನು ಬಿಡುಗಡೆ ಮಾಡ್ತೇವೆ. ಮುಂದೆ ದ್ವಿತೀಯ, ತೃತೀಯ ಈ ರೀತಿ ನಾವು ಮುಂದೆ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇದು ಇಲ್ಲಿಗೆ ನಿಲ್ಲಿಕ್ಕಿಲ್ಲ. ಅಷ್ಟು ಮಂದಿಯನ್ನು ಇನ್ನು 100-200 ವರ್ಷಗಳು ಕರೆದರೂ ಕೂಡ ಅದನ್ನು ಜನ ನೆನಪಿನಲ್ಲಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಅದು. ಉದಾಹರಣೆಗೆ ಅಕ್ಷರ ಸಂತ ಹರೇಕಳ ಹಾಜಪ್ಪರವರದಿದೆ. ಆಮೇಲೆ ಇಂತಹ ವ್ಯಕ್ತಿಗಳನ್ನೆಲ್ಲ ನಾವು ಈಗಾಗಲೇ ಅದರಲ್ಲಿ ನಾವು ತಗೊಂಡಿದ್ದೇವೆ, ಹಿರಿಯರನ್ನು, ಅವರ ಅನುಭವದ ಮಾತುಗಳನ್ನು, ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಬಹಳ ಸಂತೋಷದ ವಿಚಾರ ಏನಂತ ಹೇಳಿದರೆ, ಅವತ್ತು ನಮ್ಮ ಈ ಗ್ರಂಥವನ್ನು ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಪ್ಪರವರ ಕೈಯಿಂದ ನಾವು ಈ 123 ಬ್ಯಾರಿ ಮಹನೀಯರ ಗ್ರಂಥವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಈ ಹಿರಿಯ ಮನದಾಳದ ಮಾತು ಟಿವಿಯನ್ನು ಸನ್ಮಾನ್ಯ ಹರಿಕೃಷ್ಣ ಪುನರೂರವರು, ಮಾಜಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದಿಷ್ಟರ ಬಗ್ಗೆ ಒಳ್ಳೆಯ ಕಾರ್ಯಕ್ರಮ, ಇದರ ಬಗ್ಗೆ ನಾಲ್ಕು ಮಾತಾಡಬೇಕಂತೇಳಿ ನಾವು ಗೌರವಪೂರ್ವಕವಾಗಿ ನಾವು ವಿನಂತಿಸಿದಾಗ ಖಂಡಿತವಾಗಿಯೂ ಬರ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಹಿರಿದೆಂಬಿಸಿದಂಥ ಹಿರಿಯ ಪತ್ರಕರ್ತರಾಗಿರಂಥ ಮನೋಹರ್ ಪ್ರಸಾದ್ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಮತ್ತು ಶುಭಾಶಯ ನುಡಿಯ ಮಾತನ್ನು ಅವರು ಆಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಬ್ಯಾರಿ ಕಲಾರಂಗದ ಅಧ್ಯಕ್ಷರಾದಂಥ ಅಜೀಜ್ ಬೈ ಕಪ್ಪಾಡಿಯವರು, ಆಮೇಲೆ ಬ್ಯಾರಿ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿರಂಥ ಡಾಕ್ಟರ್ ಅಬೂಬಕರ್ ಸಿದ್ದೀಕ್ ಅವರು, ಆಮೇಲೆ ಬ್ಯಾರಿ ಅಧ್ಯಯನ ಪೀಠದ ಸದಸ್ಯರಾಗಿರತಕ್ಕಂಥ ಎಂ ಅಹಮದ್ ಬಾಬಾ ಮೊಹಿದೀನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿರ್ತಾರೆ. ಇದು ಕೂಡ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಈಗಾಗಲೇ 120 ಮಂದಿ ಯಾರ ಬಗ್ಗೆ ಬರೆದಿದ್ದೇವೆ ಅವರ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಆಮೇಲೆ ಈ ಕುಟುಂಬಸ್ಥರಿಗೆ ಯಾರಿದ್ದಾರೆ, ಯಾರ ಬಗ್ಗೆ ನಾವು ಬರೆದಿದ್ದೇವೆ, ಅವರಿಗೆ ಒಂದು ಪುಸ್ತಕವನ್ನು ಉಚಿತವಾಗಿ ಆ ಕುಟುಂಬಕ್ಕೆ ಕೊಡುವಂಥ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಉಳಿದೆಲ್ಲವೂ ಮಾರಾಟಕ್ಕೆ ಇಟ್ಟುಕೊಂಡು ಮಾರಾಟ ಮಾಡಿ ಅದನ್ನು ನಾವು ಅಕಾಡೆಮಿ ನಾವು ಬಳಸ್ತೇವೆ ಅನ್ನತಕ್ಕಂಥ ಒಂದು ಮಾತನ್ನು ನಾನು ಹೇಳುತ್ತಾ ಇದ್ದೇನೆ. ಉಳಿದಂತೆ ತಾವು ದಯವಿಟ್ಟು ಏನಾದರೂ ಕೇಳಬಹುದು. ಒಳ್ಳೆಯ ವಿಚಾರಗಳು ಎರಡು ಕೂಡ ಈಗ ಪೂರಕವಾಗಿ ನಮಗೆ ಒಳ್ಳೆ ರೀತಿಯ ಸಹಕಾರ ಮತ್ತು ಸ್ಪಂದನೆ ಕೊಡಬೇಕು. ನಾವು ಅಕಾಡೆಮಿ ಏನೇ ಮಾಡಿದರೂ ಕೂಡ ನಮಗೆ ಈ ಹಿಂದೆ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಮುಂದೆ ಕೂಡ ನಾವು ಒಳ್ಳೆ ಕೆಲಸ ಮಾಡ್ತೇವೆ ಹೌದು ಅಂತಾದರೆ ಖಂಡಿತವಾಗಿ ನಮಗೆ ಆಶೀರ್ವದಿಸಬೇಕಂತೇಳಿ ಕೂಡ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಬೆಂಗಳೂರಲ್ಲಿ ನಾವು ಇಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ಒಂದನೆಯದಾಗಿ ನಮಗೆ ಆ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದ್ದರಿಂದ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರ ಉಪಸ್ಥಿತಿಗಳು ನಮಗೆ ಬೇಕಾಗ್ತದೆ. ಮತ್ತು 10ನೇ ತಾರೀಕಿಗೆ ಅಲ್ಲಿ ಸೆಷನ್ಸ್ ಕೂಡ ನಡೀತಾ ಇದೆ. ಆಮೇಲೆ ಸಚಿವರು ಉಪಮುಖ್ಯಮಂತ್ರಿಗಳು ಅಲ್ಲೇ ಇರ್ತಾರೆ. ಸೊ ಅವರ ಉಪಲಬ್ಧತೆಯಲ್ಲಿ ಇರುವುದರಿಂದಾಗಿ ನಾವು ಅಲ್ಲಿ ಮಾಡಿಕೊಳ್ತೀವಿ. ಇಲ್ಲ, ಇಡೀ ಒಟ್ಟು ಕಡೆ ಕಾಸರಗೋಡಿನಿಂದಲೂ ಇದ್ದಾರೆ. ಕಾಸರಗೋಡಿನ ಸಿ ಅಬ್ದುಲ್, ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಗತಿಸಿ ಹೋದಂಥ ಸಿ ಅಬ್ದುಲ್ ಇದ್ದಾರೆ, ಅಹಮದ್ ಗುಂಜಿಯವರು, ಅವರು ಕಾಸರಗೋಡಿದ್ದಾರೆ. ಆಮೇಲೆ ಮಡಿಕೇರಿಯಿಂದ ಇದ್ದಾರೆ, ಬೆಂಗಳೂರಿನವರಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ. ಆಮೇಲೆ ವಿಶ್ವದಾದ್ಯಂತ ಇರತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ. ಹೌದು, ನಾವು ಸದಸ್ಯರನ್ನು ಕೂಡ ಅದೇ ನೀವು ಅದರಲ್ಲಿ ಕೊನೆಯ ಇದರಲ್ಲಿ ತಾವು ನೋಡಿರ್ಬೋದು. ಎಲ್ಲ ಇದಕ್ಕೂ ನಾವು ಇದು ಕೊಟ್ಟಿದ್ದೇವೆ ನೋಡಿ. ಜಕರಿಯಾ ಜೋಕಟ್ ಅಂತ ನಾವು ಕೊಟ್ಟಿದ್ದೇವೆ, ಅದು ಸೌದಿ ಅರೇಬಿಯಾವನ್ನು ಪ್ರತಿನಿಧಿಸ್ತಾರೆ. ಎಂ.ಇ. ಮೂಳೂರವರು ದುಬೈಯಿಂದ ಪ್ರತಿನಿಧಿಸ್ತಾರೆ. ಮೊಹಮ್ಮದ್ ಅಲಿ ಅವರು ಅಬುದಾಬಿಯಿಂದ ಪ್ರತಿನಿಧಿಸ್ತಾರೆ. ಕರಂದಾರ್ ಮೊಹಮ್ಮದ್ ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರತಿನಿಧಿಸ್ತಾರೆ. ಅಹಮದ್ ಬಾವರವರು ಮಂಗಳೂರಿಂದ ಪ್ರತಿನಿಧಿಸ್ತಾರೆ. ಹನೀಫಾಜಿಯವರು ಬಂಟ್ವಾಳ ತಾಲೂಕು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಷ್ಟು ತಾಲೂಕುಗಳಿದೆ ಅಲ್ಲಿಂದ ಒಬ್ಬರು. ಶಾಹುಲ್ ಹಮೀದ್ ಬೆಳ್ತಂಗಡಿಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು. ಆಮೇಲೆ B.A. ಮೊಹಮ್ಮದ್ ಅಲಿ ಮಂಗಳೂರಿಂದ, ಮಡಿಕೇರಿಯಿಂದ B.A. ಸಂಶುದ್ದೀನ್ ಅವರು, ಶರ್ಫುದ್ದೀನ್ ಬಣಕಲ್ ಕುವೈಟ್ರಿಂದ ಪ್ರತಿನಿಧಿಸ್ತಾರೆ. ಹತ್ತೂರು ಚೆಯ್ಯಪ್ಪ ಬೆಂಗಳೂರಿಂದ, ಅಬ್ದುಲ್ಲಾ ಮೋನು ಕತಾರ್ನಿಂದ, ನೂರುದ್ದೀನ್ ಸಾರ್ಮರ ಪುತ್ತೂರು ತಾಲೂಕಿನಿಂದ, ಅಬ್ದುಲ್ ಹಮೀದ್ ಅನ್ಸಾರಿ ಮೈಸೂರಿನಿಂದ, B.A. ಜಮಾಲುದ್ದೀನ್ ಹಾಸನದಿಂದ, ಇಬ್ರಾಹಿಂ ಕೂನಡ್ಕ ಸುಳ್ಯದಿಂದ, ಸಲೀಂ ಹಂಡಲ್ ಮುಲ್ಕಿ ಮೂಡಬಿದ್ರೆಯಿಂದ, ಹರ್ಷದ್ ವರ್ಕಾಡಿ ಕಾಸರಗೋಡಿಂದ, ಯಾಕೂಬ್ ಖಾದರ್ ಗುರುವಾಡಿ ಉಡುಪಿಯಿಂದ, ರಹೀಂ ಸಚ್ಚೇರಿಪೇಟೆ ಮುಂಬೈಯಿಂದ, ಅಲ್ಲಿ ಮುಂಬೈಯಲ್ಲಿ ಬ್ಯಾರಿ ಜನಸಂಖ್ಯೆ ಹೆಚ್ಚಿರುವುದರಿಂದ ನಾವು ಆ ಒಂದು ಪ್ರದೇಶವನ್ನು ಆರಿಸಿಕೊಂಡಿದ್ದೇವೆ. ಅನ್ಸಾರ್ ಕಾಟಿಪಳ್ಳ ಮಸ್ಕತ್ತಿನಿಂದ, ಸಾದಾತ್ ಅನ್ನೋರು ಶಿವಮೊಗ್ಗದಿಂದ, ಸಫ್ವಾನ್ ಶಾ ಬೆಹರೇನ್ನಿಂದ. ಅದರಿಂದಾಗಿ ಈಗ ಅಲ್ಲಿಯ ಯಾರನ್ನಾದರೂ ಬಿಟ್ಟು ಹೋಗಿದ್ರೆ ಅದಕ್ಕೆ ಅವರೇ ಜವಾಬ್ದಾರರು ಹೊರತು ನಾವಾಗುವುದಿಲ್ಲ. ನಾವು ಪತ್ರಿಕಾ ಪ್ರಚಾರ ಕೊಟ್ಟಿದ್ದೇವೆ, ಅವರಿಗೂ ನಾವು ಹೇಳಿದ್ದೇವೆ. ಅಲ್ಲಿ ಯಾರಿಲ್ಲ ಹಾಗೆಲ್ಲ ಕೊಟ್ಟಂಥ ವ್ಯಕ್ತಿಗಳ ಪೈಕಿ ಕ್ರೋಢೀಕರಿಸಿ ನಾವು ಮೊದಲು 100 ಅಂತ ಮಾಡಿದ್ದೇವೆ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ 123 ಮಂದಿಗಳನ್ನು ಮಾಡಿದ್ದೇವೆ.
ಇನ್ನೂ ಬಹಳಷ್ಟು ಬಂದಿದೆ. ಅದನ್ನು ಎರಡನೆಯ ಹಂತವಾಗಿ ನಾವು ಇನ್ನೂ ಮುಂದುವರಿದ ಭಾಗವಾಗಿ ದ್ವಿತೀಯ ಸಪ್ತಾಹ ಮುಂದಿನ 3 ತಿಂಗಳಲ್ಲಿ ಮಾಡಲಿಕ್ಕಿದ್ದೇವೆ. ಯಾಕಂತ ಹೇಳಿದರೆ ಅಲ್ಲಿಗೆ ನಿಲ್ಲುವುದಿಲ್ಲ. ಈಗ ಕೆಲವರ ಪ್ರಶ್ನೆ ಇದೆ, ನಿಮಗೆ 123 ಮಂದಿ ಮಾತ್ರವೇ ಸಿಕ್ಕಿದ್ದು ಅಂತೇಳಿ. ಈಗ ಇನ್ನೂ ಮುಂದಕ್ಕೆ ಹೋಗಿ ಇದರಲ್ಲಿ 1ನೇ ಸ್ಥಾನದಲ್ಲಿ ಬಪ್ಪ ಬ್ಯಾರಿಯವರು ಇದ್ದಾರೆ. ಬಪ್ಪ ಬ್ಯಾರಿಯನ್ನು ನಾವು ಅದರಲ್ಲಿ ಬಿಡಲಿಲ್ಲ. ಅವರು ಕೂಡ ಒಂದು ಬ್ಯಾರಿಯಾಗಿದ್ದು ಸಾವಿರಾರು ವರ್ಷಗಳ ಹಿಂದೆ ನಮಗೆ ಬ್ಯಾರಿ ಅನ್ನುವ ಪದಗಳನ್ನು ನೆನಪಿಸಿಕೊಟ್ಟು ಚಾರಿತ್ರಿಕವಾಗಿದ್ದಂಥ ವ್ಯಕ್ತಿಗಳಿದ್ದಾರೆ. ಅವರನ್ನು ಕೂಡ ನಾವು ಇದರಲ್ಲಿ ನಾವು ಅದನ್ನು ಒಬ್ಬರು ಆ ರೀತಿಯಲ್ಲಿ ಕೂಡ ಐತಿಹಾಸಿಕ ಪುರುಷರಾಗಿ ಅವರನ್ನು ಕೂಡ ನಾವು ಅದರಲ್ಲಿ ನಾವು ಸೇರಿಸಿದ್ದೇವೆ. ಮರಳಿಯಾಗದ ಬ್ಯಾರಿ ಮಹನೀಯರಲ್ಲಿ ಅವರು ಕೂಡ ಒಬ್ಬರು ಇದ್ದಾರೆ. ನಾಡಿನ ಕಾರ್ಯಕ್ರಮ ಮತ್ತು 2 ಕಾರ್ಯಕ್ರಮಕ್ಕೂ ನಿಮ್ಮನ್ನು ಆಧಾರಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಒಳ್ಳೆಯ ಬಿಡುಗಡೆ ಕಾರ್ಯಕ್ರಮ. ಅವರ ಒಂದು ಯೋಜನೆಗಳು ಏನು ಶಿಕ್ಷಣ ನೀತಿ ರಾಷ್ಟ್ರೀಯ ಮಟ್ಟದಲ್ಲಿದೆ. ಆ ಶಿಕ್ಷಣ ನೀತಿಯಲ್ಲಿ ಒಂದು ವಿಚಾರ ಅಲ್ಲಿ ಅಳವಡಿಕೆಯಾಗಿದೆ. ಆಯಾ ಜಾತಿ ಧರ್ಮಗಳ ಸಾಂಸ್ಕೃತಿಕವಾದಂಥ ಇದನ್ನು ಡಿಪ್ಲೊಮಾ ಕೋರ್ಸ್ಗಳಾಗಿ ಉಪಯೋಗಿಸಬಹುದು ಅನ್ನತಕ್ಕಂಥ ಒಂದು ಅಂಶವನ್ನು ಮನಗಂಡು ನಾನು ಅದನ್ನು ಹೆಕ್ಕಿ ತೆಗೆದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮತ್ತು ನಮ್ಮ ಸದಸ್ಯರು ನಾವು ಹೆಕ್ಕಿ ತೆಗೆದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಪತ್ರವನ್ನು ಬರೆದು ದಫ್ಫು, ನೆನಪಿಟ್ಟುಕೊಳ್ಳಿ, ದಫ್ಫು, ಕೋಲ್ಕಳಿ, ಒಪ್ಪಣೆ, ಮುರ್ದ, ಇನ್ನೊಂದು ಮೆಹಂದಿ, ಈ 5 ಕಲೆಗಳೇನಿದೆ ಇದು ನಮ್ಮ ಬ್ಯಾರಿಗಳ ಅಧಿಕೃತವಾದಂತಹ ಸಾಂಸ್ಕೃತಿಕವಾದಂತಹ ಕಲೆಗಳು ಅನ್ನತಕ್ಕಂಥದ್ದನ್ನು ನಾವು ಅದನ್ನು ತೋರಿಸಿಕೊಂಡು ಈ ವಿಚಾರಗಳಲ್ಲಿ ನಮಗೆ ಡಿಪ್ಲೊಮಾ ಕೋರ್ಸ್ ಆರಂಭ ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ ಅದನ್ನು ಪುರಸ್ಕರಿಸಿ ಅವರ ಸಿಂಡಿಕೇಟ್ ಸಭೆಯಲ್ಲಿ ಮಂಡನೆಯನ್ನು ಮಾಡಿ ನಮಗೆ ನಿನ್ನೆಲ್ಲ ಮೊನ್ನೆ ಒಂದು ಅಧಿಕೃತವಾದ ಪತ್ರ ಅಲ್ಲಿಂದ ಬಂದಿದೆ. ಬಹಳ ಸಂತೋಷವಾಗ್ತಾ ಇದೆ. 2020 ಮುಂದಿನ ಸಾಲಿಗೆ ಅಂದರೆ 2021ನೇ ಈ ಸಾಲಿಗೆ ಅದನ್ನು ಡಿಪ್ಲೊಮಾ ಕೋರ್ಸ್ಗಳಾಗಿ ಮಾಡಬೇಕಾದ್ರೆ ತಜ್ಞರ ಸಮಿತಿಯನ್ನು ಕೊಡಿ, ಸಿಲೆಬಸ್ ಮಾಡಲಿಕ್ಕೆ ಕಮಿಟಿಯನ್ನು ಕೊಡಿ ಅಂತೇಳಿ ಅವರು ಕೇಳಿದ್ದಾರೆ. ಅದರ ಪ್ರಕಾರ ನಾವು 10 ಮಂದಿಯ ಹೆಸರನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದ್ದೇವೆ. ಬಹುಶಃ ಇದು ಇಡೀ ಬ್ಯಾರಿ ಭಾಷಿಕರಿಗೆ ಅತ್ಯಂತ ಸಂತೋಷ ತರತಕ್ಕಂಥ ವಿಚಾರ. ಇದರಲ್ಲಿ ಲಾಭ ಏನು ಅಂತ ಹೇಳಿದರೆ, ಈಗಾಗಲೇ ನಮ್ಮಲ್ಲಿ ವಿದ್ಯಾಭ್ಯಾಸದಿಂದ ದೂರ ಹೋಗಿರತಕ್ಕಂಥವರು, ಅಂದರೆ ಪುಸ್ತಕ ಓದಿ ಶಿಕ್ಷಣವನ್ನು ಪಡೆಯಲಿಕ್ಕೆ ತೊಂದರೆ ಇದೆ ಅಥವಾ ಕಲಿಯುವುದರಲ್ಲಿ ತೀರಾ ಆಸಕ್ತಿ ಇಲ್ಲದಂಥ ವ್ಯಕ್ತಿಗಳು, ಅವರು ದಫ್ಫು ಬಾರಿಸುವಾಗ ಅವರಿಗೊಂದು ಮುಜುಗರ ಆಗ್ತಾ ಇತ್ತು, ಇದು ಏನೋ ಒಂದು ಒಳ್ಳೆಯದಲ್ಲ, ಮುಜುಗರ ಆಗ್ತಾ ಇತ್ತು. ಒಪ್ಪಣ ಇಲ್ಲವೇ ಇಲ್ಲ, ಕೋಲ್ಕಳಿ ಇಲ್ಲವೇ ಇಲ್ಲ, ಆಮೇಲೆ ವೃದ್ಧಗಳು ಅಲ್ಲಲ್ಲಿ ನಡೀತಾ ಇದೆ. ಇವರಿಗೆ ಈ ಡಿಪ್ಲೊಮಾ ಕೋರ್ಸ್ ಆದಾಗ ಮಂಗಳೂರು ಯೂನಿವರ್ಸಿಟಿಯಿಂದ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕಿತು ಅಂತ ಆದರೆ ಅವರಿಗೆ ಒಂದು SLC PUC ತತ್ಸಮವಾದಂತಹ ಒಂದು ಸರ್ಕಾರದ ಒಂದು ಪದವಿ, ಒಂದು ಡಿಗ್ರಿ ಅಥವಾ ಒಂದು ಸರ್ಟಿಫಿಕೇಟಲ್ಲಿ ಸಿಗ್ತಾ ಇರುವುದರಿಂದ ಅವರು ಕೂಡ ಪಠ್ಯೇತರ ವಿಚಾರಗಳ ಬಗ್ಗೆ ಹೆಚ್ಚು ಇದು ಮಾಡಿಕೊಂಡು ಬ್ಯಾರಿ ಸಮುದಾಯಕ್ಕೆ, ಬ್ಯಾರಿ ಭಾಷಿಕರಿಗೆ ಅಥವಾ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಎಲ್ಲರಿಗೂ, ಇದು ಯಾವುದೇ ಒಂದು ಭಾಷೆ ಧರ್ಮಕ್ಕೆ ಸೀಮಿತವಾಗುವುದಿಲ್ಲ ಅಂಥವರಿಗೆ ಇದನ್ನು ಮನನ ಮಾಡಲಿಕ್ಕೆ. ಆಮೇಲೆ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ಫಿಲ್ಮಿ ನೃತ್ಯ ಅಥವಾ ಪಾಶ್ಚಾತ್ಯ ನೃತ್ಯ ಇವುಗಳನ್ನು ನೀವು ಮಾರು ಹೋಗಬೇಡಿ. ಬ್ಯಾರಿ ಭಾಷಿಕರು ಯಾರಿದ್ದಾರೆ, ನಿಮಗೆ ಸುಂದರವಾದಂತಹ ಅದ್ಭುತವಾದಂತಹ ವಿನ್ಯಾಸ ಇರುವ, ನಿಮಗೆ ಒಂದು ದಫ್ಫು ಇದೆ, ನಿಮಗೆ ಒಪ್ಪಣ ಇದೆ, ನಿಮಗೆ ಕೋಲ್ಕಳಿ ಇದೆ, ಇದನ್ನು ನೀವು ಮಾಡಿ ಅನ್ನತಕ್ಕಂಥದ್ದು. ಆಮೇಲೆ ಅಲ್ಲಿ ಅವರಿಗೆ ಕಲಿಸತಕ್ಕಂಥ ಬೋಧಕರ ಸೃಷ್ಟಿಯಾಗುವಂಥದ್ದು. ಇದರ ಜೊತೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಏನಾದರೂ ಆರ್ಥಿಕವಾದಂತಹ ಸಹಾಯ ಲಭಿಸುವಂಥದ್ದು. ಇನ್ನು ಮುಂದೆ 1 ಜನ ಕಲೀಲಿಕ್ಕೆ, ಇದು ಸರ್ಕಾರವೇ ನಿಗದಿಪಡಿಸಿದ, ವಿಶ್ವವಿದ್ಯಾನಿಲಯ ನಿಗದಿಪಡಿಸಿದ ಮತ್ತು ಗೌರವಪೂರ್ಣವಾದಂಥ ಒಂದು ಕೋರ್ಸ್ ಆಗಿದೆ, ಒಂದು ಡಿಪ್ಲೊಮಾ ಹುದ್ದೆ ಆಗಿದೆ ಅಂತ ಹೇಳಿಕೊಂಡು ಮುಂದಕ್ಕೆ ಬಂದಲ್ಲಿ ಅದು ಆಗುತ್ತೆ. ಇನ್ನು ಮುಂದಕ್ಕೆ ಇನ್ನು ಕೆಲವರಿಗೆ ಪಾಸ್ಪೋರ್ಟ್ ಮಾಡುವಾಗ ಈಗಲೂ ಸಮಸ್ಯೆ ECNR ಆಗ್ತಾ ಇಲ್ಲ, ಯಾಕಂತ ಹೇಳಿದರೆ SLC ಆಗಿರುವುದಿಲ್ಲ. ಸೊ ಅವರಿಗೆ ತತ್ಸಮಾನವಾದಂಥ ಇಂಥ ಯಾವುದಾದ್ರೂ ಸಿಕ್ಕಿದಾಗ ವಿದೇಶಗಳಲ್ಲಿ ಉದ್ಯೋಗ ಮಾಡತಕ್ಕಂಥದ್ದು, ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಆಮೇಲೆ ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಂಥ ಒಂದು ತಂಡವನ್ನು ನಮಗೆ ಸೃಷ್ಟಿ ಮಾಡಲಿಕ್ಕೂ ಒಂದು ಅವಕಾಶ ಆಗುತ್ತೆ. ಇದು ಕೂಡ ಒಂದು ನಡೆದಿರುವಂಥ ಒಂದು ಸಂಗತಿ. ಈ 10 ಮಂದಿಯ ಹೆಸರನ್ನು ತಾವು ಬರೆಯುವುದಾದರೆ ನನ್ನ ನೆನಪಲ್ಲಿ ಇದನ್ನು ನಾನು ಹೇಳುತ್ತೇನೆ. ಅದರಲ್ಲಿ ಒಬ್ಬರ ಹೆಸರು ನಾವು ಮೌಲಾನಾ ಸಿದ್ದೀಕ್ ಮೋಂಟುಗೋಳಿ ಅವರು, ಇನ್ನೊಬ್ಬರು SB ದಾರಿಮಿ ಅವರು, ಮೌಲಾನಾ SB ದಾರಿಮಿ, ಇನ್ನೊಂದು ಮಂಗಳೂರು ಯೂನಿವರ್ಸಿಟಿಯ ಅಧ್ಯಯನ ಪೀಠದ ಸದಸ್ಯರಾಗಿರತಕ್ಕಂಥ ಅಹಮದ್ ಬಾವ ಮೊಯ್ದೀನ್ ಅವರು, ಆಮೇಲೆ ಮಹಿಳೆಯಿಂದ ಮರಿಯಂ ಇಸ್ಮಾಯಿಲ್ ಅನ್ನುವರು 4,
ಆಮೇಲೆ ಉಪನ್ಯಾಸಕರಾಗಿರತಕ್ಕಂಥ ಅಬ್ದುಲ್ ರಜಾಕ್ ಅನಂತಾಡಿಯವರು, ಇನ್ನೊಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರತಕ್ಕಂಥ ಪ್ರೊಫೆಸರ್ ಹೈದರ್ ಅಲಿ ಅವರು, ಇನ್ನು ಕೋಲ್ಕಳಿಯಿಂದ ರಹೀಜನ್ ಅಂತ ಬಂದವರು, ಕಣ್ಣೂರಿನವರು, ಕಣ್ಣೂರು ಕೋಲ್ಕಳಿಯ ಎಕ್ಸ್ಪರ್ಟ್. ಆಮೇಲೆ ದಫ್ನ ಒಂದು ಗುರುಗಳಾಗಿರತಕ್ಕಂಥ ಭಾಳ ಎಕ್ಸ್ಪರ್ಟ್ ಆಗಿರತಕ್ಕಂಥ, ಇವತ್ತು ನಮ್ಮ ಪ್ರಶಸ್ತಿ ಕೂಡ ತಗೊಳ್ತಾ ಇರುವಂಥ ನೂರ್ ಮೊಹಮ್ಮದ್ ಮುಲ್ಕಿ ಎನ್ನುವರು. ಆಮೇಲೆ ಬ್ಯಾರಿ ಸಂಘಟನೆಯಿಂದ ಬಶೀರ್ ಬೈಕಂಪಾಡಿ, ಬ್ಯಾರಿ ವಾರ್ತೆ ಪತ್ರಿಕೆಯ ಸಂಪಾದಕರಾಗಿರತಕ್ಕಂಥ ಬಶೀರ್ ಬೈಕಂಪಾಡಿ. ಹೀಗೆ ಈ ಒಂದು 10 ಮಂದಿಯ ಹೆಸರನ್ನು ನಾವು ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದ್ದೇವೆ. ಇವರು ಅವರ ಜೊತೆಯಲ್ಲಿ ಸೇರಿಕೊಂಡು ಮುಂದಿನ ವರ್ಷದಲ್ಲಿ ಇದು ಮಾಡತಕ್ಕಂಥ ಕಾರ್ಯಯೋಜನೆಗೆ ಸಂಪೂರ್ಣವಾಗಿ ನೆನಪಲ್ವಾ? ನೆನಪವರ ಬೇರೆ ಈಗ ಬಹುಶಃ 9 ಮಂದಿ ಆಗಿರ್ಬೇಕು. ಈ ಇಷ್ಟು ಮಂದಿಯ ಹೆಸರನ್ನು ನಾವು ಪರಿಶೀಲಿಸಿ ನಾವು ಕಳಿಸಿಕೊಟ್ಟಿದ್ದೇವೆ. ಇದೊಂದಾದರೆ ಇಡೀ ಬ್ಯಾರಿ ಭಾಷಿಕರು ಅಕಾಡೆಮಿ ಬರೀ ಡ್ಯಾನ್ಸು ನೃತ್ಯ ಇಷ್ಟಕ್ಕೆ ಮೀಸಲಾಗಿಲ್ಲ, ಒಟ್ಟು ಅಕಾಡೆಮಿಕ್ ಆಗಿರತಕ್ಕಂಥ ಕೆಲಸ, ಶೈಕ್ಷಣಿಕವಾಗಿ ಮತ್ತು ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸರ್ಕಾರದಿಂದ ಏನೆಲ್ಲ ಇದೆ ಅದರ ಸಂಪರ್ಕದ ಕೊಂಡಿಯಾಗಿ ಕೂಡ ನಾವು ಒಂದು ಕೆಲಸ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದನ್ನು ಬಹಳ ಬಹಳ ಖುಷಿಯಾಗಿ ನಾವು ಹೇಳ್ತಾ ಇದ್ದೇವೆ. ಹೊಸ ಶೈಕ್ಷಣಿಕ ನೀತಿಯಲ್ಲಿ ಯಾವುದು ಕೇಂದ್ರ ಸರ್ಕಾರ ಹೊಸ ಶೈಕ್ಷಣಿಕ ನೀತಿಯಲ್ಲಿ ಅದು ಇದೆ. ಅದು ಇದರ ಬಗ್ಗೆ ನಾವು ಏನಾಗಿದೆ ಅಂತ ಹೇಳಿದರೆ ಇನ್ನೊಂದು ವಿಚಾರ ಹೇಳ್ತೇನೆ. ಇದರ ಶ್ರೇಯಸ್ಸು ಸನ್ಮಾನ್ಯ ಸಿ.ಟಿ. ರವಿ ಅವರಿಗೆ ಸಲ್ಲುತ್ತದೆ. ಯಾಕಂತ ಹೇಳಿದರೆ ಬೆಂಗಳೂರಿನಲ್ಲಿ ಎಲ್ಲ ಅಕಾಡೆಮಿ ಅಧ್ಯಕ್ಷರ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಹೀಗೆ ಬೇರೆ ಬೇರೆ ಅಕಾಡೆಮಿಯಲ್ಲಿರತಕ್ಕಂಥ ಡೊಳ್ಳು ಕುಣಿತ, ವೀರಗಾಸೆ ಇಂಥದರ ಬಗ್ಗೆ ಅವರೇ ಅದನ್ನು ಪ್ರಸ್ತಾಪ ಮಾಡಿ, ನೋಡಿ ಇದರ ಬಗ್ಗೆ ಅವಮಾನ, ಕೀಳರಿಮೆ ಇರುತ್ತೆ, ಅದರಿಂದಾಗಿ ಈ ಶಿಕ್ಷಣ ನೀತಿಯಲ್ಲಿ ಇದು ಬರುತ್ತೆ, ಇದನ್ನು ಆಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಬಂಧಪಟ್ಟ ಮಾತಾಡಿ ಅನ್ನತಕ್ಕಂಥ ಸೂಚನೆಯನ್ನು ಅಲ್ಲಿ ಕೊಟ್ಟದ್ದನ್ನು ನಾನು ಕೇಳಿಕೊಂಡು ಆ ರೀತಿ ಅವರಿಗೆ ಕೊಡೋದು ಎಲ್ಲ ಅಕಾಡೆಮಿಗೂ ಕೂಡ ಅವರೊಂದು ಸೂಚನೆ ಕೊಟ್ಟು, ಆ ಸೂಚನೆಯ ಪ್ರಕಾರ ಮತ್ತು ಅವರ ನಿರ್ದೇಶನದ ಪ್ರಕಾರ, ಅವರ ಸಹಕಾರದ ಪ್ರಕಾರ ನಾವು ಇದನ್ನು ಪ್ರಸ್ತಾಪ ಮಾಡಿ ನಾವು ಯಶಸ್ವಿಯನ್ನು ಕೂಡ ನಾವು ಗಳಿಸಿದ್ದೇವೆ. ಬಹುಶಃ ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಬ್ಯಾರಿ ಅಕಾಡೆಮಿಯಿಂದ ಬ್ಯಾರಿ ಭಾಷಿಕರಿಗಾಗುತ್ತೆ. ನಾನು ಎಲ್ಲ ಇದರಲ್ಲಿ ಹೇಳ್ತೇನೆ, ಭಾಷಿಕರು ಅಂತ, ಧರ್ಮದ ಯಾವ ಕೆಲಸಗಳು ಅಕಾಡೆಮಿಯಿಂದ ಆಗುವುದಿಲ್ಲ. ಬ್ಯಾರಿ ಭಾಷಿಕರಿಗೆ ಇದರಿಂದ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಈ ಭಾಷೆಯನ್ನು ಮಾತಾಡುವಂಥ ಎಲ್ಲರೂ, ಅದು ಓವಿಸ್ ಇರ್ಬೋದು, ತಿಯಾಸ್ ಇರ್ಬೋದು, ಮೊಯಾಸ್ ಇರ್ಬೋದು, ಅವರು ಕೂಡ ಇದರ ಪ್ರಯೋಜನಗಳನ್ನು ಪಡೀಲಿಕ್ಕೆ ಅವಕಾಶಗಳಾಗುತ್ತೆ.